ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಗಂಧರ್ವ ಸೇನೆ 6ನೇ ತರಗತಿ ಗದ್ಯ ಭಾಗ 2ನೇ ಪಾಠ. ಈ ಒಂದು 6ನೇ ತರಗತಿ 2ನೇ ಪಾಠ ಗಂಧರ್ವ ಸೇನೆ ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪದಗಳ ಅರ್ಥ. ಒದ್ದುಲುಗ ರಾಜಸಭೆ, ದರ್ಬಾರ್, ರೋದನ ಅಳುವಿಕೆ, ಪ್ರಲಾಪ, ಚುಂಬನ ಮುತ್ತು, ಉದ್ಧರಿಸು, ಹೇಳು, ಹೊರಗೆಡವು, ಪರಿಸಮಾಪ್ತಿ ಅಂದ್ರೆ ಮುಕ್ತಾಯ, ಕೊನೆ, ಶೋಕ ಅಂದ್ರೆ ಅಳಲು, ದುಃಖ, ಗದ್ದದ ಕಂಠ ಅಂದ್ರೆ ನಿತ್ತು ಬರುವ ಅಸ್ಪಷ್ಟವಾದ ಮಾತು, ಬಿಗಿದ ಕಂಠ, ಅಂತಃಪುರ, ರಾಣಿವಾಸ, ನಿಟ್ಟುಸಿರು, ದೀರ್ಘವಾಗಿ ಬಿಡುವ ಉಸಿರು, ನೀಡಿದಾದ ಶ್ವಾಸ, ಬಡಪಾಯಿ, ಅಶಕ್ತ ದುರ್ಬಲ, ತೀರಿಕೊಳ್ಳು, ಗತಿಸು, ಮರಣ ಹೊಂದು, ಮಾರ್ನುಡಿ, ಪ್ರತಿಯಾಗಿ ಮಾತನಾಡು, ಮಾರುತ್ತರ ಕೊಡು, ಪ್ರತಿಯಾಗಿ ಮಾತಾಡು, ಮಾರುತ್ತರ ಕೊಡು. ಇನ್ನು ಅಭ್ಯಾಸಗಳು. ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿ. ರಾಜನು ಡ್ಯಾಶ್ ಒಡ್ಡುಲುಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. ಸೇವಕಿ ಚುರುಕು ಬುದ್ಧಿಯವಳು. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ. ರಾಜನಿಗೆ ಗಂಧರ್ವ ಸೇನೆ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ. ಅಂತಃಪುರ ಇದರ ಅರ್ಥ ರಾಣಿವಾಸ. ಈ ಪದಗಳ ಅರ್ಥ ಬರೆಯಿರಿ. ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು, ಪರಿಸಮಾಪ್ತಿ ಮುಕ್ತಾಯ, ಕೊನೆ, ಮಾರ್ನುಡಿ ಪ್ರತಿಯಾಗಿ ಮಾತನಾಡು, ಮಾರುತ್ತರ ಕೊಡು, ಉದ್ಗರಿಸು, ಹೇಳು, ಹೊರಗೆಡುವು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೆಯಿರಿ. ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ? ಮಂತ್ರಿ ಅಳುತ್ತಾ ರಾಜನ ಬಳಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದ. ಗಂಧರ್ವ ಸೇನೆ ಯಾರು? ಗಂಧರ್ವ ಸೇನ ಮಡಿವಾಳತೆಯ ಪ್ರೀತಿಯ ಕತ್ತೆ ಅಂತೆ. ಗಂಧರ್ವ ಸೇನೆ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ? ಗಂಧರ್ವ ಸೇನೆ ತೀರಿಕೊಂಡ ವಿಷಯವನ್ನು ರಾಜ ರಾಣಿಯರಿಗೆ ಹೇಳಿದ. ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು? ರಾಣಿಯ ಸೇವಕಿ, ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನ್ ಸಂಬಂಧ ಎಂದು ಆಲೋಚನೆ ಮಾಡಿದಳು. ರಾಣಿಯರು ನಗಲು ಕಾರಣವೇನು? ಗಂಧರ್ವ ಸೇನರು ಮಡಿವಾಳತಿಯ ಪ್ರೀತಿಯ ಕತ್ತೆ ಎಂದು ತಿಳಿದ ರಾಣಿಯರು ತಮ್ಮ ಪೆಕ್ಕೆಲುಬುಗಳ ನೊಂದವರಿಗೂ ನೋಯುವವರಿಗೂ ನಗುತ್ತಲೇ ಇದ್ದರು. ಇನ್ನು ಕೆಳಗಿನ ಪ್ರಶ್ನೆಗಳು 5-6 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜನ ಒಡ್ಡುಲುಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ. ಒಂದು ದಿನ ಒಬ್ಬ ರಾಜ ಒಡ್ಡುಲುಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಅವನ ರೋದನಕ್ಕೆ ಕಾರಣವೇನೆಂದರೆ ರಾಜ ಪ್ರಶ್ನಿಸಿದ. ಮಂತ್ರಿಯ ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲ್ಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ. ರಾಜನು ಒಡ್ಡುಲುಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸ ಗಂಧರ್ವ ಸೇನರ ಆತ್ಮ ಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ಸೆಕೆಂಡ್ ಒನ್, ಗಂಧರ್ವ ಸೇನೆ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯ ಮಾಡಿದ ಪ್ರಯತ್ನಗಳೇನು? ಮಂತ್ರಿ, ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ. ಆದರೆ ಪಡೆಯ ಮುಖ್ಯಸ್ಥರು ಗಂಧರ್ವ ಸೇನೆ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುವುದನ್ನು ಕಂಡು ನಾನು ಅತ್ತೆ ಎಂದು ಮಾರ್ನುಡಿದ. ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ. ಇರಲಿ, ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವ ಸೇನೆ ಎಂದು ಕೇಳಿದರು. ಅವಳ ಸ್ವಾಮಿ, ಗಂಧರ್ವ ಸೇನೆ ಪರಿಚಯ ನನಗಿಲ್ಲ. ಅಲ್ಲಿ ಮಡಿವಾಳತಿಯ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಅಳುತ್ತಿದ್ದಳು. ಅದನ್ನ ನೋಡಿ ನಾನು ಅತ್ತೆ ಎಂದ. ಮಂತ್ರಿಗೆ ತಲೆ ಸುತ್ತುಂಟಾಯಿತು. ಈ ಗಂಧರ್ವ ಸೇನೆ ಯಾರ? ತಲೆ ಚಚ್ಚಿಕೊಂಡ. ಏನೇ ಆಗಲಿ ಎಂದುಕೊಂಡ ಅವರೆಲ್ಲರೂ ಆ ಮಡಿವಾಳತಿಯ ಮನೆಗೆ ಹೋಗಿ ಗಂಧರ್ವನ ಸೇನೆ ಯಾರು ಎಂದು ತಿಳಿದುಕೊಳ್ಳೋಣ. ಸಂದರ್ಭ ಸಹಿತ ವಿವರಿಸಿ. ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ. ಈ ಮಾತನ್ನು ಮಂತ್ರಿ ರಾಜನಿಗೆ ಹೇಳಿದನು. ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಈ ಮಾತನ್ನು ಪಡೆಯ